ನನ್ನ ಚಾನಲ್ನಲ್ಲಿ ಸ್ಕಿನ್ ಕೇರ್ ವಿಡಿಯೋಸ್ ಅಂತ ನೋಡೋದಾದರೆ ಅದರಲ್ಲಿ ಪಿಗ್ಮೆಂಟೇಷನ್ ಆಗಿರ್ಬೋದು, ಪಿಂಪಲ್ಸ್ ಬಂದಿರೋ ಹೋಗಿರೋ ಮಾರ್ಕ್ಸ್ ಲೈಕ್ ಡಾರ್ಕ್ ಸ್ಪಾಟ್ಸ್, ಆಮೇಲೆ ಡ್ರೈ ಸ್ಕಿನ್ ಸಮಸ್ಯೆ, ಆಯಿಲಿ ಸ್ಕಿನ್ ಸಮಸ್ಯೆ, ಇದಕ್ಕೆಲ್ಲ ಏನು ಹಚ್ಚಬೇಕು ಏನು ಹಚ್ಚಬಾರ್ದು ಅನ್ನೋದ್ರ ಬಗ್ಗೆ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಿರ್ತೀನಿ. ಬಟ್ ಇವತ್ತು ಯಾವುದೇ ಒಂದು ಕ್ರೀಮ್, ಮಾಯ್ಶ್ಚರೈಸರ್, ಸಿರಮ್ ಏನು ಹಚ್ಚದೇಲೇ ಒಂದು ಹೆಲ್ದಿ ಲೈಫ್ ಸ್ಟೈಲ್ ಮೇಂಟೈನ್ ಮಾಡೋದ್ರಿಂದ ಹೇಗೆ ನೀವು ಒಂದು ಹೆಲ್ದಿ ಸ್ಕಿನ್, ಹೆಲ್ದಿ ಬಾಡಿನ ಪಡಿಬೋದು ಅನ್ನೋದನ್ನು ತೋರಿಸ್ತೀನಿ. ಸೊ ಜಸ್ಟ್ ಇನ್ ಕೇಸ್ ನಿಮ್ಗೆ ಗೊತ್ತಿಲ್ಲ ಅಂದರೆ ನಾನು ತುಂಬ ನನ್ನ ಆ್ಯಕ್ನಿ ಜರ್ನಿನ ಈ ನಡುವೆ ತೋರಿಸ್ತಾ ಇದ್ದೀನಿ. ನೋಡಿ, ನನ್ನ ಸ್ಕಿನ್ ಈ ಥರ ಇತ್ತು ಮುಂಚೆ ಅಂದರೆ 1 ತಿಂಗಳು ಹಿಂದೆ ಅಂತ ಅಂದ್ಕೊಳ್ಳಿ. ಸೊ ಇದಕ್ಕಿದ್ದಂಗೆ ತುಂಬ ಪಿಂಪಲ್ಸ್ ಆಗ್ತಾಯಿತ್ತು. ಪಿಂಪಲ್ಸ್ ಬಂದು ಹೋಗಿರೋ ಮಾರ್ಕ್ಸ್ ಹಾಗೆ ಉಳ್ಕೊಳ್ತಾ ಇತ್ತು. ಸೊ ಆಗ ನನ್ನ ಸ್ಕಿನ್ ಕೇರ್ ರೂಟೀನಲ್ಲಿ ತುಂಬ ಚೇಂಜಸ್ನ ಮಾಡಿಕೊಂಡೆ. ಅದೆಲ್ಲ ನೀವು ನನ್ನ ವೀಡಿಯೋಸಲ್ಲಿ ನೋಡ್ತಿರ್ತೀರ. ಬಟ್ ಈಗ ನನ್ನ ಸ್ಕಿನ್ ಈ ಥರ ಇದೆ ನೋಡಿ. ಪಿಂಪಲ್ಸ್ ಕಡಿಮೆ ಆಗಿದೆ, ಕೆಲವೊಂದಷ್ಟು ಪಿಗ್ಮೆಂಟೇಷನ್ ಇದೆ, ಬಟ್ ಮುಂಚೆ ಕಂಪೇರ್ ಮಾಡಿಕೊಂಡ್ರೆ ಅಷ್ಟಿಲ್ಲ. ಸೊ ಹೇಗೀಗಾಯಿತು ಅನ್ನೋದನ್ನು ತೋರಿಸ್ತೀನಿ ನೋಡಿ. ಈ ವಿಡಿಯೋ ಒಂಥರ ವಾಟ್ ಐ ಈಟ್ ಇನ್ ಅ ಡೇ ವಿಡಿಯೋ ಥರ ಇರುತ್ತೆ. ಸೊ ಬೆಳಗ್ಗೆ ಎದ್ದ ತಕ್ಷಣ ನಾನು 1 ಲೀಟ್ರ್ ನೀರನ್ನ ನಿಧಾನವಾಗಿ ಕುಡಿತೀನಿ. ಐ ಸ್ಟಾರ್ಟ್ ಮೈ ಡೇ ವಿತ್ ಡ್ರಿಂಕಿಂಗ್ ವಾಟರ್. ಇದಾದ ನಂತರ ನಾನು ಹಿಂದಿನ ದಿನವೇ ಬಾದಾಮಿ ಆಮೇಲೆ ಕಡಲೆ ಬೀಜ ಇದೆರಡನ್ನೂ ನೆನೆಸಿಟ್ಟಿರ್ತೀನಿ. ಎಲ್ಲ ಒಂದು 3-4 ಅಷ್ಟೇ. ಇದರ ಜೊತೆ 1-2 ವಾಲ್ನಟ್ನ ಹಾಕ್ಕೊಂಡು ನಾನು ತಿಂತೀನಿ. ಇದು ನಾನು ನೀರು ಕುಡಿದ್ಮೇಲೆ ಇದನ್ನು ನಾನು ತಿಂತೀನಿ. ಕೆಲವೊಮ್ಮೆ ಇದರಲ್ಲಿ ಫ್ಲ್ಯಾಕ್ ಸೀಡ್ಸು, ಪಂಪ್ಕಿನ್ ಸೀಡ್ಸ್, ಸನ್ಫ್ಲವರ್ ಸೀಡ್ಸ್ ಇದೆಲ್ಲ ಇದ್ರೂ ಕೂಡ ತಿಂತೀನಿ. ಯಾವಾಗಲೂ ನನಗೆ ಮ್ಯಾಗಿ ಕಂಪನಿ ಕೊಡ್ತಾಳೆ ಡ್ರೈ ಫ್ರೂಟ್ಸ್ ತಿನ್ನುವಾಗ. ಸೊ ಇವತ್ತು ಅವಳು ಕೂಡ ನನ್ನ ಜೊತೆ ತಿಂತಾಯಿದ್ಲು. ಇದಾದ ನಂತರ ನಾನು ಏನು ಬ್ರೇಕ್ಫಾಸ್ಟ್ ಮಾಡಿರ್ತೀನಿ ಮನೇನಲ್ಲಿ ಅದು ತಿಂತೀನಿ. ಆಮೇಲೆ ನೋಡಿ, ಒಂದು 11 ಗಂಟೆ 12 ಗಂಟೆ ಇದ್ದಂಗೆ ಒಂಚೂರು ಹಶ್ವಾದಂಗೆ ಆಗುತ್ತೆ. ಆಗ ನಾನು ಏನು ಹಣ್ಣಿರುತ್ತೆ ಅದನ್ನು ತಿಂತೀನಿ. ಇವತ್ತು ಸ್ಟ್ರಾಬೆರಿ ಮತ್ತು ಆರೆಂಜ್ ಇತ್ತು. ಸೀಸನಲ್ ಫ್ರೂಟ್ಸ್ ಏನಿದೆ ಅದನ್ನು ನೀವು ತೊಗೋಬೋದು. ಇದೇ ಫ್ರೂಟ್ಸ್ ತೊಗೋಬೇಕಂತೇನಿಲ್ಲ. ಬಿಕಾಸ್ ಫ್ರೂಟ್ಸ್ ಆಗಿರ್ಬೋದು, ಸೊಪ್ಪುಗಳು, ತರಕಾರಿಗಳು, ಇದರಲ್ಲೆಲ್ಲ ಆ್ಯಂಟಿ ಆಕ್ಸಿಡೆಂಟ್ಸ್ ಅಂಶ ಜಾಸ್ತಿ ಇರುತ್ತೆ. ಇದು ನಮ್ಮ ಸ್ಕಿನ್ನಿಗೆ, ಬಾಡಿಗೆ ತುಂಬಾ ಒಳ್ಳೆಯದು. ಆಮೇಲೆ ನೋಡಿ, ನೀವು ಸೇವಿಸುವಂಥ ಊಟ ಆದಷ್ಟು ಬ್ಯಾಲೆನ್ಸ್ ಡಯಟ್ ಆಗಿದ್ರೆ ತುಂಬ ಚೆನ್ನಾಗಿರುತ್ತೆ. ಲೈಕ್ ಬೀಟ್ರೂಟ್, ಕ್ಯಾರೆಟ್, ಸೌತೆಕಾಯಿ, ಆ್ಯಪಲ್, ಇದೆಲ್ಲ ನಿಮ್ಮ ಸ್ಕಿನ್ ಗ್ಲೋನ ಇಂಪ್ರೂವ್ ಮಾಡೋದಕ್ಕೆ ಮತ್ತು ನಿಮಗಿರುವಂಥ ಪಿಗ್ಮೆಂಟೇಷನ್ ಆಗಿರ್ಬೋದು, ಪಿಂಪಲ್ ಸಮಸ್ಯೆ, ಇದನ್ನೆಲ್ಲ ಫೈಟ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಸೊ ಒಂದು ಹೆಲ್ತಿ ಬಾಡಿಗೋಸ್ಕರ ಕೂಡ ಬ್ಯಾಲೆನ್ಸ್ ಡಯಟ್ನ ನಾವು ಸೇವಿಸೋದು ತುಂಬ ಅಗತ್ಯ. ಆಮೇಲೆ ನೋಡಿ, ಎಣ್ಣೆಯಲ್ಲಿ ಕರೆದಿರೋ ಪದಾರ್ಥಗಳನ್ನ ನಾನು ಏಕಾಏಕಿ ತುಂಬಾ ಕಡಿಮೆ ಮಾಡಿದ್ದೀನಿ. ನನಗಂತೂ ಐ ಆಮ್ ಅ ಹ್ಯೂಜ್ ಜಂಕ್ ಫುಡ್ ಈಟರ್. ನಾನು ಹೊರಗಡೆ ಹೋದರೆ ಖಂಡಿತೆಲ್ಲ ತಿಂತಾಯಿದ್ದೆ. ಎಸ್ಪೆಷಲಿ ನನಗೆ ಸ್ವೀಟ್ಸ್ ಅಂದರೆ ತುಂಬ ಇಷ್ಟ. ಡೋನಟ್ಸು, ಕೇಕ್ಸ್, ಪೇಸ್ಟ್ರೀಸು, ಮತ್ತು ಈ ಕಾಜು ಬರ್ಫಿ, ರಸ್ಮಲೈ, ಇದೆಲ್ಲ ನನಗೆ ತುಂಬ ಇಷ್ಟ. ಸೊ ಈಗಲೂ ಜ್ಞಾಪಕ ಇದೆ, ನಾನೇನಾದರೂ ಕೇಕ್ ವಾಲ ಅಥವಾ ಅಮ್ಮಾಸ್ಗೆ ಹೋದರೆ ಬ್ಯಾಗ್ ನಾನು ಪೇಸ್ಟ್ರೀಸ್ ತೊಗೊಂಡು ಬಂದು ತಿಂತೀನಿ ಮನೆಯಲ್ಲಿ. ಇದನ್ನೆಲ್ಲ ನಾನು ತುಂಬಾ ಅವಾಯ್ಡ್ ಮಾಡಿದ್ದೀನಿ ಇವಾಗ. ಮುಂಚೆಗೆ ಹೋಲಿಸ್ಕೊಂಡ್ರೆ ಈಗ ನಾನು ಮುಂಚೆ ತಿಂತಿದ್ದಷ್ಟು ಕಾಲು ಭಾಗ ಕೂಡ ತಿಂತಿಲ್ಲ ಅಂತಲೇ ಹೇಳ್ಬೋದು. ಈ ಡೀಪ್ ಫ್ರೈಡ್ ಐಟಮ್ ಮತ್ತು ಶುಗರ್ ಎಲ್ಲ ಏನು ಮಾಡುತ್ತೆ ಅಂದರೆ ನಮ್ಮ ಬಾಡಿನಲ್ಲಿರುವಂಥ ಶುಗರ್ ಲೆವೆಲ್ಸ್ನ ಜಾಸ್ತಿ ತೊಗೊಂಡೋಗುತ್ತೆ. ಸೊ ಇದರಿಂದ ಏನಾಗುತ್ತೆ, ಆಯಿಲಿ ಸ್ಕಿನ್ ಆಗ್ತಾ ಪಿಂಪಲ್ಸ್ ಜಾಸ್ತಿ ಆಗುತ್ತೆ. ಆಯಿಲಿ ಸ್ಕಿನ್ ಆದಾಗ ಏನಾಗುತ್ತೆ, ಆಯಿಲಿನೆಸ್ ಜಾಸ್ತಿ ಆಗ್ತಾ ಸೀಬಮ್ ಪ್ರೊಡಕ್ಷನ್ ಜಾಸ್ತಿ ಆಗಿ ನಮಗೆ ಆಯಿಲಿ ಸ್ಕಿನ್ ಬರುತ್ತೆ. ಮತ್ತು ಪಿಂಪಲ್ಸ್ ಬಂದಾಗ ನ್ಯಾಚುರಲ್ ಆಗಿ ನೋಡಿ ಪಿಗ್ಮೆಂಟೇಷನ್ ಅಂತೂ ಬಂದೇ ಬರುತ್ತೆ. ಸೊ ಇದು ನಾನು ಮಾಡಿರುವಂಥ ದೊಡ್ಡ ತ್ಯಾಗ ಅಂತ ಕೂಡ ಹೇಳ್ಬೋದು. ಹಾಗೂ ನೀವಿಲ್ಲಿ ನೋಡ್ತಿರೋದು ಶೀಕ್ ನ್ಯೂಟ್ರಿಕ್ಸ್ ಅವರ ಒಂದು ಗ್ಲೂಟಥಯಾನ್ ಮತ್ತು ವಿಟಮಿನ್ ಸಿ ಇರುವಂಥ ಒಂದು ಗ್ಲೋ ಟ್ಯಾಬ್ಲೆಟ್ಸ್ ಅಂತಲೇ ಹೇಳ್ಬೋದು. ಸೊ ಇದು ಹೇಗೆ ಕೆಲಸ ಮಾಡುತ್ತೆ ಅಂದರೆ, ಒಳಗಿಂದ ನಿಮ್ಮ ಸ್ಕಿನ್ನ ಹಾಗೂ ನಿಮ್ಮ ಬಾಡಿನ ರಿಪೇರ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಹೇಗಪ್ಪ ಅಂದರೆ ನೋಡಿ, ನಿಮಗೆ ಪಿಗ್ಮೆಂಟೇಷನ್ ಆಗಿರ್ಬೋದು ಅಥವಾ ಪಿಂಪಲ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಡ್ರೈ ಸ್ಕಿನ್ ಸಮಸ್ಯೆ ಆಗಿರ್ಬೋದು, ಇದನ್ನೆಲ್ಲ ಇಂಪ್ರೂವ್ ಮಾಡುತ್ತೆ. ಮತ್ತು ಇದರಲ್ಲಿರುವಂಥ ಗ್ಲೂಟಥಯಾನ್ ನಿಮ್ಮ ಸ್ಕಿನ್ಗೆ ಒಂದು ಹೆಲ್ತಿ ಗ್ಲೋ ಕೂಡ ಕೊಡುತ್ತೆ. ಒಂದು 250 ml ನೀರನ್ನು ತಗೊಂಡು ಈ ಒಂದು ಟ್ಯಾಬ್ಲೆಟ್ನ ಅದರೊಳಗಡೆ ಹಾಕಿದಾಗ ನೋಡಿ, ಈ ರೀತಿ ಅದು ಕರಗುತ್ತೆ, ಈ ರೀತಿ ನೊರೆ ಥರ ಬರೋಕ್ಕೆ ಶುರು ಆಗುತ್ತೆ. ಸೊ ಅದು ಕರಗೋವರೆಗೂ ವೆಯ್ಟ್ ಮಾಡಿ, ಅದು ನೀರಿನ ಕಲರ್ ಕೂಡ ಚೇಂಜ್ ಮಾಡುತ್ತೆ. ಯಾವುದೇ ಒಂದು ಸ್ಟಮಕ್ ಅಪ್ಸೆಟ್ ಆಗಿರ್ಬೋದು, ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ರೂ ಕೂಡ ದೂರ ಆಗುತ್ತೆ. ಯಾವುದೇ ಒಂದು ಆ್ಯಡೆಡ್ ಶುಗರ್ ಇರೋದಿಲ್ಲ, ಎಲ್ಲ ನ್ಯಾಚುರಲಿ ಅಕರಿಂಗ್ ಶುಗರ್ ಮತ್ತು ಕಂಪ್ಲೀಟ್ಲಿ ವೇಗನ್, ಮತ್ತು ಯಾವುದೇ ಒಂದು ಆರ್ಟಿಫಿಷಿಯಲ್ ಕಲರ್ ಕೂಡ ಇರೋದಿಲ್ಲ. ಇದು ನಿಮಗೆ ಈಸಿಯಾಗಿ ಟೀರಾ, ನೈಕಾ, ಅಮೆಝಾನ್, ಫ್ಲಿಪ್ಕಾರ್ಟ್, ಸ್ವಿಗ್ಗಿ, ಬ್ಲಿಂಕಿಟ್, ಝೆಪ್ಟೋ ಹಾಗೂ ಲೀಡಿಂಗ್ ರಿಟೇಲ್ ಸ್ಟೋರ್ಸಲ್ಲಿ ಕೂಡ ಸಿಗುತ್ತೆ. ಸೊ ನನ್ನ ಒಂದು ಕೂಪನ್ ಕೋಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಮತ್ತು ಇದನ್ನು ಪರ್ಚೇಸ್ ಮಾಡುವಂಥ ಲಿಂಕ್ ಕೂಡ ಕೊಟ್ಟಿರ್ತೀನಿ. ನೀವು ಅದನ್ನು ಪರ್ಚೇಸ್ ಮಾಡ್ಕೋಬೋದು.
ನೀವೊಂದು ಹೆಲ್ದಿ ಬಾಡಿನ ಕೂಡ ಮೇಂಟೈನ್ ಮಾಡಬೇಕಾಗತ್ತೆ ಒಂದು ಹೆಲ್ದಿ ಸ್ಕಿನ್ನನ್ನು ಪಡೆಯೋಲಿಕ್ಕೆ. ನಿಮ್ಗೆ ಏನು ಇಷ್ಟನೋ ಅದನ್ನು ಮಾಡಿ. ವಾಕಿಂಗ್, ರನ್ನಿಂಗ್, ಎಕ್ಸಸೈಸ್ ಅಥವಾ ಯೋಗ, ಏನು ಇಷ್ಟ ಲೈಕ್ ಕಾರ್ಡಿಯೋ, ಹೋಮ್ ವರ್ಕೌಟ್ ಏನು ಇಷ್ಟ ಅದನ್ನು ಮಾಡ್ಬೋದು. ನಾನು 3 ವರ್ಷದಿಂದ ಮನೆಯಲ್ಲೇ ಹೋಮ್ ವರ್ಕೌಟ್ ಮಾಡ್ತೀನಿ, ಒಂದೊಂದು ಸರಿ ವಾಕಿಂಗ್ ಹೋಗ್ತೀನಿ. ಸೊ ಈಗ ಮಾಡೋದ್ರಿಂದ ನೋಡಿ ಎಕ್ಸೆಸಿವ್ ಸ್ವೆಟ್ ಆಗುತ್ತೆ ಕಾರ್ಡಿಯೋ ಎಲ್ಲ ಮಾಡಿದಾಗ. ಅದು ನಮ್ಮ ಸ್ಕಿನ್ಗೆ ಆ್ಯಕ್ಚುಲಿ ಒಳ್ಳೇದಂತಲೇ ಹೇಳ್ಬೋದು. ಸ್ಕಿನ್ ಒಳಗಡೆ ಇರುವಂಥ ಡೆಡ್ ಸ್ಕಿನ್ ಸೆಲ್ಸ್ ಎಲ್ಲ ಈಚೆ ಬರುತ್ತೆ. ಟಾಕ್ಸಿನ್ಸ್ ಏನಿರುತ್ತೆ ನಮ್ಮ ಬಾಡಿಯಲ್ಲಿ ಅದೆಲ್ಲ ಸ್ವೆಟ್ ಮುಖಾಂತರ ಈಚೆ ಬರುತ್ತೆ. ನಿಮ್ಮ ಬ್ಲಡ್ ಒಳಗಡೆ ಆಕ್ಸಿಜನ್ ಮತ್ತು ನ್ಯೂಟ್ರಿಯೆಂಟ್ ಸಪ್ಲೈ ತುಂಬ ಚೆನ್ನಾಗಾಗಿ ಅದು ನಿಮ್ಮ ಸ್ಕಿನ್ನ ಒಂದು ಗ್ಲೋಗೆ ಹೆಲ್ಪ್ ಮಾಡುತ್ತೆ. ಸ್ಕಿನ್ ಕೂಡ ಹೆಲ್ದಿಯಾಗಿರುತ್ತೆ. ಮತ್ತು ತುಂಬ ಚೆನ್ನಾಗಿ ನೀವು ನಿದ್ದೆ ಮಾಡಬೇಕಾಗತ್ತೆ. ದಿನಾಗಲೂ 6ರಿಂದ 8 ಗಂಟೆಗಳ ಕಾಲ ಕಂಪಲ್ಸರಿ. ಯಾವುದೇ ಒಂದು ಟೆನ್ಷನ್ ಇಲ್ದಿರ, ಯಾವುದೇ ಒಂದು ಸ್ಟ್ರೆಸ್ ಇಲ್ದಿರ ಚೆನ್ನಾಗಿ ನಿದ್ದೆ ಮಾಡಿ. ಇದ್ರ ಜೊತೆ ನೀವೆಲ್ಲ ನನ್ನ ವೀಡಿಯೋಸಲ್ಲಿ ನೋಡಿರ್ತೀರ ನಾನು ಯಾವ ಥರ ಒಂದು ಸ್ಕಿನ್ ಕೇರ್ ರೂಟೀನ ಫಾಲೋ ಮಾಡ್ತೀನಿ, ನನ್ನ ಸ್ಕಿನ್ ಟೈಪ್ ಯಾವುದು, ಏನು ಪ್ರಾಡಕ್ಟ್ಸ್ನ ಅಪ್ಲೈ ಮಾಡ್ತೀನಿ ಅನ್ನೋದೆಲ್ಲ ನೋಡಿರ್ತೀರ. ಸೊ ಈಗ ನಿಮ್ಗೆಲ್ರಿಗೂ ಗೊತ್ತಾಗಿದೆ ಅಂದ್ಕೊಳ್ತೀನಿ ಹೇಗೆ ಒಂದು ಹೆಲ್ದಿ ಲೈಫ್ ಸ್ಟೈಲ್ನ ಮೇಂಟೈನ್ ಮಾಡಿದ್ರೆ ಹೆಲ್ದಿ ಸ್ಕಿನ್ ಮತ್ತು ಹೆಲ್ದಿ ಬಾಡಿ ನಿಮ್ಮದಾಗತ್ತೆ ಅಂತ. ಎಲ್ಲದಕ್ಕಿಂತ ಹೆಚ್ಚಾಗಿ ಯು ಶುಡ್ ಆಲ್ವೇಸ್ ಲವ್ ಯುವರ್ ಸೆಲ್ಫ್. ನಿಮಗೆ ಯಾವುದೋ ಒಂದು ಪಿಂಪಲ್, ಪಿಗ್ಮೆಂಟೇಷನ್ ಏನೇ ಸಮಸ್ಯೆ ಇದ್ದರೂ ನಿಮ್ಮನ್ನು ನೀವು ಸ್ವೀಕರಿಸ್ಕೊಳ್ಳಿ, ನಿಮ್ಮನ್ನು ನೀವು ಇಷ್ಟಪಡಿ. ಆಗಲೇ ನಿಮ್ಮನ್ನ ಇಡೀ ಜಗತ್ತೇ ಇಷ್ಟಪಡುತ್ತೆ. ಯಾಕಂದರೆ ನಿಮ್ಗೆ ಆ ಒಂದು ಕಾನ್ಫಿಡೆನ್ಸ್ ಇರುತ್ತೆ, ನೀವಷ್ಟು ಸ್ಟ್ರಾಂಗ್ ಆಗಿರ್ತೀರ. ವೆನ್ ಯು ಲವ್ ಯುವರ್ ಸೆಲ್ಫ್ ಯು ವಿಲ್ ನೋ ಹೌ ಟು ಫೇಸ್ ದ ವರ್ಲ್ಡ್. ಯಾವುದೇ ಒಂದು ಪಿಂಪಲ್, ಪಿಗ್ಮೆಂಟೇಷನ್, ಡಾರ್ಕ್ ಸ್ಪಾಟ್ಸ್ ಯಾವುದು ನಮ್ಮನ್ನ ಅಗ್ಲಿ ಮಾಡೋದಿಲ್ಲ. ನಮ್ಮ ಯೋಚನೆಗಳು ನಮ್ಮನ್ನು ಅಗ್ಲಿ ಮಾಡುತ್ತೆ ಅಂತ ಹೇಳೋದ್ರಿಂದ ಈ ವಿಡಿಯೋ ನಾನಿಲ್ಲ ಎಂಡ್ ಮಾಡ್ತಿದ್ದೀನಿ. ಸಿಗುವ ಮತ್ತೊಂದು ವಿಡಿಯೋನಲ್ಲಿ. ಟೇಕ್ ಕೇರ್, ಬಾಯ್.